ಕೃಷಿ ಬಗೆಗಿನ ಹೆಚ್ಚಿನ ಮಾಹಿತಿನ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುವಂತಹ ಪ್ರತಿಯೊಬ್ಬರಿಗೂ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ತಲುಪಬೇಕು ಅಂತ ಅಂದ್ರೆ ನೀವೇನ್ ಮಾಡಬೇಕು, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ನಿಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬಹುದು. ಅದರ ಜೊತೆಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಭಾರತ ದೇಶ ಕೃಷಿ ಆಧಾರಿತ ದೇಶ. ರೈತ ದೇಶದ ಬೆನ್ನೆಲುಬು. ಈ ಮಾತನ್ನ ಸರ್ವೇ ಸಾಮಾನ್ಯವಾಗಿ ಬಳಸುವ ಪದ. ಆದರೆ ಈ ಮಾತನ್ನ ಆಳವಾಗಿ ಆಲೋಚನೆ ಮಾಡಿ ನೋಡಿದ್ರೆ ಮಣ್ಣಿನ ಮಹತ್ವ ಅರ್ಥವಾಗುತ್ತೆ. ಹೌದು, ಮಣ್ಣು ಇಲ್ಲ ಅಂದ್ರೆ ರೈತ ಇಲ್ಲ. ರೈತ ಇಲ್ಲ ಅಂದ್ರೆ ಇವತ್ತು ನಾವು ನೆಮ್ಮದಿಯಾಗಿ ಸೇವಿಸುತ್ತಿದ್ದೇವಲ್ವಾ, 3 ಹೊತ್ತಿನ ಊಟ ಅದು ಸಿಗೋದಿಲ್ಲ. ಏನ್ ಹೀಗೆ ಹೇಳ್ತೀರಾ? ಮಣ್ಣು ಒಂದು ಸ್ವಾಭಾವಿಕ ಸಂಪತ್ತು, ಎಲ್ಲೆಂದರಲ್ಲಿ ಸಿಗುತ್ತೆ. ಎಲ್ಲಾ ಕಡೆ ಮಣ್ಣಿದೆ. ರೈತನಿಗೆ ಯಾಕೆ ಮಣ್ಣು ಸಿಗೋದಿಲ್ಲ? ಮುಂದೆ ಯಾಕೆ ನಮಗೆ 3 ಹೊತ್ತಿನ ಊಟ ಸಿಗೋದಿಲ್ಲ ಅಂತೀರಾ? ಇಲ್ಲೇ ಇದೆ ನೋಡಿ ನಾವು ತಿಳಿದುಕೊಳ್ಬೇಕಾಗಿರುವಂತ ಮಹತ್ವದ ವಿಚಾರ. ಹೌದು, ಮಣ್ಣು ಎಲ್ಲಾ ಕಡೆ ಇದೆ. ಮಣ್ಣು ರೈತನಿಗೆ ಫ್ರೀಯಾಗಿಯೂ ಕೂಡ ಸಿಗುತ್ತೆ. ಆದ್ರೆ ಬೆಳೆ ಬೆಳೆಯಲು ಬೇಕಾದ ಫಲವತ್ತಾದ ಮಣ್ಣು ರೈತನ ತೋಟದಲ್ಲಿ ಇಲ್ಲದೆ ಇರುವುದೇ ವಿಪರ್ಯಾಸ. ಹಾಗಾದ್ರೆ ಮಣ್ಣು ಅಂದ್ರೆ ಏನು? ಮಣ್ಣು ಹೇಗೆ ಸೃಷ್ಟಿಯಾಯಿತು? ಬೆಳೆ ಬೆಳೆಯಲು ಮಣ್ಣು ಏನೆಲ್ಲ ಅಂಶಗಳನ್ನ ಹೊಂದಿರಬೇಕು? ಈ ಎಲ್ಲ ವಿಚಾರದ ಬಗೆಗೆ ತಿಳಿಸ್ಕೊಡುತ್ತೇನೆ. ಈ ವಿಡಿಯೋನ ಅಂತ್ಯದವರೆಗೂ ನೋಡಬೇಕು. ಶಿಲೆಗಳ ಶಿಥಿಲೀಕರಣ ಅಂದ್ರೆ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಮಳೆ, ಗಾಳಿ, ಬಿರುಬಿಸಿಲು ಇದೆಲ್ಲದರ ಪರಿಣಾಮ ಬಂಡೆಗಳು ಶಿಥಿಲೀಕರಣಗೊಂಡಿದೆ. ಆ ದೊಡ್ಡ ದೊಡ್ಡ ಬಂಡೆಗಳು ಸಣ್ಣ ಸಣ್ಣ ಕಲ್ಲಿನ ಕಣವಾಗಿ ಮಾರ್ಪಡ್ತು. ಮುಂದೆ ಮಣ್ಣು ಸೃಷ್ಟಿಯಾಯಿತು. ಇದಿಷ್ಟು ಕ್ರಿಯೆ ನಡಿಬೇಕು ಅಂತ ಅಂದ್ರೆ ಮಿನಿಮಮ್ 10,000 ವರ್ಷಗಳಾದ್ರೂ ಬೇಕಾಗುತ್ತೆ. ಇನ್ನು ಮಣ್ಣಿಗೆ ಜೀವ ಇದೆ, ಮಣ್ಣು ಉಸಿರಾಡುತ್ತೆ ಅಂತಾರೆ. ಅದು ಹೇಗೆ ಅಂದ್ರೆ ಪುನಃ ಸಣ್ಣ ಸಣ್ಣ ಕಲ್ಲಿನ ಕಣ ಅಂದ್ರೆ ಶಿಥಿಲೀಕರಣದಿಂದ ತಯಾರಾದ ಮಣ್ಣಿನ ಮೇಲೆ ಗಾಳಿ, ಬೆಳಕು, ಮಳೆಯ ಪರಿಣಾಮದಿಂದಾಗಿ ಮಣ್ಣಿಗೆ ಜೀವ ಬರುತ್ತೆ. ಹೌದು, ಆಗ ಮಣ್ಣಿನಲ್ಲಿ ಜೈವಿಕ, ರಾಸಾಯನಿಕ ಕ್ರಿಯೆ, ಭೌತಿಕ ಕ್ರಿಯೆ ನಡೆಯುತ್ತೆ. ಆಗ ಮಣ್ಣು ಜೀವಿಸುತ್ತೆ. ಇನ್ನು ಮಣ್ಣು ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಮಣ್ಣು ಸಣ್ಣ ಸಣ್ಣ ಕಲ್ಲಿನ ಕಣಗಳನ್ನ, ಹಾಗೆ ಅಸಂಖ್ಯಾತ ಸೂಕ್ಷ್ಮಾಣುಜೀವಿಗಳು, ಜೊತೆಗೆ ಸಾವಯವ ಇಂಗಾಲ ಅಂದ್ರೆ ಬೆಳೆಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಒಳಗೊಂಡಿದೆ. ಈ ಇಷ್ಟೆಲ್ಲ ಕ್ರಿಯೆ ನಡಿಬೇಕು ಅಂತ ಅಂದ್ರೆ ಮಿನಿಮಮ್ 10,000 ವರ್ಷಗಳಾದ್ರೂ ಬೇಕು. ಇಂತಹ ಮಣ್ಣು ರೈತನ ಬಳಿಯಿದ್ರೆ ಬೆಳೆಯ ಬೆಳವಣಿಗೆ ಮತ್ತು ಇಳುವರಿಗೆ ಬರಾನೇ ಇರುವುದಿಲ್ಲ. ಮಣ್ಣು ತಯಾರಾಗಲು 10,000 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ. ಆದ್ರೆ ಮಣ್ಣನ್ನ ಹಾಳು ಮಾಡಲು ರೈತ ತೆಗೆದುಕೊಳ್ಳುವಂತಹ ಸಮಯ ಬರೀ 10 ನಿಮಿಷ. ಹೌದು, ಇವತ್ತಿನ ರಾಸಾಯನಿಕ ಕೃಷಿ ಪದ್ಧತಿಯಿಂದಾಗಿ ಮಣ್ಣಿನಲ್ಲಿ ವಿಷದ ಅಂಶ ಹೆಚ್ಚಾಗುತ್ತಿದೆ. ಹೀಗಾಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ನಾಶವಾಗುತ್ತಿವೆ. ಸಾವಯವ ಇಂಗಾಲ ಅಂದ್ರೆ ಬೆಳೆಗೆ ಬೇಕಾದ ಪೋಷಕಾಂಶ ಇಲ್ಲದಂತಾಗುತ್ತಿದೆ. ಹೀಗಾಗಿ ಮಣ್ಣು ಸಮೃದ್ಧತೆಯನ್ನ ಕಳೆದುಕೊಂಡು ಬರಡಾಗುತ್ತಿದೆ. ಹೀಗಾಗಿ ರೈತ ಅಂದುಕೊಂಡಂತಹ ಬೆಳೆ, ಇಳುವರಿ ನೋಡಲು ಆಗ್ತಾ ಇಲ್ಲ. ಈಗ ಹೇಳಿ, ರೈತರು ರಾಸಾಯನಿಕ ಕೃಷಿ ಪದ್ಧತಿಯನ್ನ ಅನುಸರಿಸುವುದು ಸರಿಯೇ? ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ರೈತರು ಉತ್ತಮ ಬೆಳೆ ಬೆಳೆಯಲು ಯಾವ ಕೃಷಿ ಪದ್ಧತಿಯನ್ನ ಅಳವಡಿಕೆ ಮಾಡಿಕೊಳ್ಳಬೇಕು ಅನ್ನೋದನ್ನ ತಿಳಿಸಿಕೊಡುತ್ತೇನೆ.